ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ದಿನ ಗುಪ್ತ ನವರಾತ್ರಿ, ವಾರಾಹಿ ನವರಾತ್ರಿ ಆರಂಭ ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಮೊದಲನೇ ದಿನವೇ ಯಾವ ರೀತಿಯಾಗಿ ನಾವು ಅಮ್ಮನಿಗೆ ಮಡಲಕ್ಕಿಯನ್ನು ಕಟ್ಟಬೇಕು, ಯಾವ ಯಾವ ವಸ್ತುಗಳನ್ನು ಮಡಲಕ್ಕಿಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ 9 ದಿನಗಳ ಆದ ನಂತರ ಆ ಮಡಲಕ್ಕಿಯನ್ನು ಎಲ್ಲಿ ಕೊಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ನಮ್ಮ ವ್ಯಾಪಾರ ಅಭಿವೃದ್ಧಿಗೆ, ಸಾಲದಿಂದ ಮುಕ್ತಿ ಹೊಂದಲು ಯಾವ ತಂತ್ರವನ್ನು ಮಾಡಬೇಕು ಅಂತ ಕೂಡ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ವಾರಾಹಿ ಅಮ್ಮನ ಒಂದು ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಕಳಸ ಸ್ಥಾಪನೆ ಆಗ್ಬೋದು, ದೀಪಾರಾಧನೆ ಆಗ್ಬೋದು, ಹಾಗೆಯೇ ಮಡಲಕ್ಕಿ ಹಾಕ್ಬೋದು, ಪ್ರಸಾದ, ಹೂವು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತೇ ವಾರಾಹಿ ನವರಾತ್ರಿಯ ಮೊದಲ ದಿನ. ಹಾಗಾಗಿ ಸಂಜೆ ನೀವು 6:30 ನಂತರ ಮೊದಲು ಒಂದು ಮಣೆಯನ್ನು ರೆಡಿ ಮಾಡ್ಕೊಳ್ಳಿ. ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಒಂದು ಕೆಂಪು ವಸ್ತ್ರವನ್ನು, ಬ್ಲೌಸ್ ಪೀಸ್ ಆದರೂ ಪರವಾಗಿಲ್ಲ ಅಥವಾ ಕೆಂಪು ವಸ್ತ್ರ ಯಾವುದಾದ್ರೂ ಇದ್ದರೆ ಅದನ್ನು ಹಾಕಿ ಅದರ ಮೇಲೆ ಅಮ್ಮನ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಅಮ್ಮನಿಗೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಅಮ್ಮನಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಅದರ ಮುಂದೆ 2 ದೀಪಗಳನ್ನು ಇಡಬೇಕಾಗತ್ತೆ. ಇನ್ನು ಕಳಸ ಸ್ಥಾಪನೆ ಮಾಡೋರು ಕಳಸ ಸ್ಥಾಪನೆಯನ್ನು ಮಾಡಬೇಕು. ಕಂಪಲ್ಸರಿ ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ. ನಿಮಗೆ ಬೇಕು ಅಂದರೆ ಈ ದಿನ ಕಳಸ ಸ್ಥಾಪನೆಯನ್ನು ಮಾಡಿ 9 ದಿನಗಳ ಕಾಲ ಪೂಜೆ ಮಾಡ್ಬೋದು. ಇಲ್ಲ ಕಳಸ ಸ್ಥಾಪನೆ ಮಾಡಲ್ಲ, ಹಾಗೆಯೇ ಪೂಜೆ ಮಾಡ್ತೀನಿ ಅನ್ನೋರಾದರೆ ಹಾಗೇನೂ ಕೂಡ ಪೂಜೆಯನ್ನು ಮಾಡ್ಬೋದು. ಇನ್ನು ಹಾಗೆಯೇ ಅಖಂಡ ದೀಪಾರಾಧನೆ ಮಾಡ್ತೀನಿ ಅನ್ನೋರು ಅಖಂಡ ದೀಪಾರಾಧನೆಯನ್ನು ಮಾಡ್ಬೋದು. 9 ದಿನಗಳ ಕಾಲ ದೀಪ ಆರದೇ ಇರೋ ಥರ ನೋಡ್ಕೊಬೇಕಾಗತ್ತೆ. ಹಾಗಾಗಿ ಹಾಗಲ್ಲ ಅನ್ನೋರು ನೀವು ಅಖಂಡ ದೀಪಾರಾಧನೆ ಕೂಡ ಬೇಕಾಗಿಲ್ಲ ಸ್ನೇಹಿತರೆ. ಪ್ರತಿದಿನ ನೀವು ಪೂಜೆ ಮಾಡೋ ಸಮಯದಲ್ಲಿ 2 ದೀಪಗಳನ್ನು ಹಚ್ಚಿ ನೀವು ಪೂಜೆಯನ್ನು ಕೂಡ ಮಾಡ್ಬೋದು. ಇನ್ನು 9 ದಿನಗಳ ಕಾಲ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದಾದರೆ 9 ದಿನಗಳ ಕಾಲ ನಾನ್ ವೆಜ್ಜನ್ನು ತಿನ್ನಬಾರ್ದು, ಮನೆಯಲ್ಲೂ ಕೂಡ ಮಾಡಬಾರ್ದು. ಇನ್ನು ಡ್ರಿಂಕ್ಸ್ ಮಾಡೋರಾದರೆ 9 ದಿನಗಳ ಕಾಲ ಡ್ರಿಂಕ್ಸ್ ಮಾಡಬಾರ್ದು. ಹಾಗೆಯೇ ಬ್ರಹ್ಮಚರ್ಯನ ಪಾಲನೆ ಮಾಡಬೇಕಾಗತ್ತೆ. ಇನ್ನು 9 ದಿನಗಳ ಕಾಲ ಉಪವಾಸ ಇದ್ದೇ ಪೂಜೆ ಮಾಡಬೇಕು ಅನ್ನೋದಾದರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ. ಉಪವಾಸ ಇದ್ದೇ ಪೂಜೆ ಮಾಡಬೇಕು ಅಂತ ಇಲ್ಲ. ನೀವು ಉಪವಾಸ ಇಲ್ಲದೇ ಕೂಡ ಪೂಜೆ ಮಾಡ್ಬೋದು. ಉಪವಾಸ ಇರ್ತೀನಿ ಅನ್ನೋರು ಮಾತ್ರ, ನಿಮ್ಮ ಕೈಲಾಗೋರು ಮಾತ್ರ ಉಪವಾಸವನ್ನು ಇದ್ದು ಪೂಜೆಯನ್ನು ಮಾಡಬೇಕಾಗತ್ತೆ. ಆದರೆ ನಾವು ಕಳಸ ಸ್ಥಾಪನೆ ಆಗ್ಬೋದು, ಅಖಂಡ ದೀಪಾರಾಧನೆ ಕಂಪಲ್ಸರಿ ಏನಿಲ್ಲ. ನಿಮ್ಗೆ ಆದರೆ ಮಾಡಿ, ಇಲ್ಲ ಅಂದರೆ ಹಾಗೇನೂ ಅಮ್ಮನಿಗೆ ಭಕ್ತಿ ಶ್ರದ್ಧೆಯಿಂದ ಅಮ್ಮನನ್ನು ಪೂಜೆ ಮಾಡಿದ್ರೆ ಸಾಕು. ಇನ್ನು ಗುಪ್ತ ನವರಾತ್ರಿ ಅಂದರೆ ಗುಪ್ತ ಅಂದರೆ ರಹಸ್ಯ ಅಂತ ಅರ್ಥ. ಈ ಸಮಯದಲ್ಲಿ ದೇವಿಯ ಆರಾಧನೆಗೆ ಮಂತ್ರ ಪಠಣೆ ಆಗ್ಬೋದು ಅಥವಾ ತಪಸ್ಸು ಬಹಿರಂಗವಾಗಿ ಮಾಡದೆ ನೀವು ರಹಸ್ಯವಾಗಿ ಮಾಡೋದನ್ನು ತುಂಬಾ ವಿಶೇಷ ಅಂತ ಹೇಳ್ಬೋದು. ಈ 9 ದಿನಗಳಲ್ಲಿ ದುರ್ಗಾದೇವಿಯ ಜೊತೆಗೆ 10 ಮಹಾವಿದ್ಯೆಗಳನ್ನು ಪೂಜಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನ ನೀವು ಲಲಿತ ಸಹಸ್ರನಾಮವನ್ನು ಪ್ರತಿದಿನವೂ ಸೌಂದರ್ಯ ಲಹರಿಯನ್ನು ಹೇಳ್ಕೊಬೋದು, ಲಲಿತ ಸಹಸ್ರನಾಮವನ್ನು ಹೇಳ್ಕೊಬೋದು, ಹಾಗೆಯೇ ಖಡ್ಗಮಾಲಾ ಸ್ತೋತ್ರವನ್ನು ಕೂಡ ಹೇಳ್ಕೊತ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಅಮ್ಮನ ಮಂತ್ರಗಳನ್ನು ಕೂಡ ತಿಳಿಸ್ಕೊಟ್ಟಿರ್ತೀನಿ, ಆ ಮಂತ್ರಗಳನ್ನು ಕೂಡ ಹೇಳ್ತಾ ಪೂಜೆಯನ್ನು ಮಾಡ್ಬೋದು. ಇನ್ನು ಅಮ್ಮನಿಗೆ ಮಡ್ಲಕ್ಕಿ ಯಾವ ರೀತಿಯಾಗಿ ಕಟ್ಟಬೇಕು ಅನ್ನೋದಾದರೆ ಒಂದು ಪ್ಲೇಟನ್ನು, ಒಂದು ತಟ್ಟೆಯನ್ನು ತಗೊಳ್ಳಿ. ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕಾಗತ್ತೆ. ಅಂದರೆ ಸ್ವಲ್ಪ ಜಾಸ್ತಿನೇ ಅಕ್ಕಿ ಹಾಕಿ, ಅಂದರೆ ನಾವು ಪುರೋಹಿತರು ಕೊಟ್ಟಲ್ಲಿ ಅವ್ರ ಮನೆ ಒಂದು ಹೊತ್ತಿನ ಊಟಕ್ಕಾಗಷ್ಟಾದರೂ ನಾವು ಅಕ್ಕಿಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಇಟ್ಟು ತಾಂಬೂಲವನ್ನು ಇಡಬೇಕಾಗತ್ತೆ. ಅಂದರೆ ಎಲೆ ಅಡಿಕೆ ಅದ್ರ ಜೊತೆ ನೀವು ಅರಿಶಿಣದ ಕೊಂಬನ್ನು ಇಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ 10, 11 ರೂಪಾಯಿ ಅಥವಾ 21 ರೂಪಾಯಿ, 51 ರೂಪಾಯಿ ಅಥವಾ 101 ರೂಪಾಯಿ ಈ ರೀತಿಯಾಗಿ ಇಟ್ಟು ಅದ್ರ ಜೊತೆ 2 ಬಾಳೆಹಣ್ಣನ್ನು ಇಡಬೇಕಾಗತ್ತೆ. ಪ್ರತಿದಿನವೂ ನಾವು ತಾಂಬೂಲವನ್ನು ಚೇಂಜ್ ಮಾಡಬೇಕು. ಅಂದರೆ ಮೊದಲನೇ ದಿನ ಇವತ್ತು ಸಾಯಂಕಾಲ ನೀವು ಇಟ್ಟರೆ ಇದನ್ನು ಪ್ರತಿದಿನ ಹಾಗೇ ಇರಲಿ. ಹಣ್ಣು ಮತ್ತು ತಾಂಬೂಲ ಇದನ್ನು ಮಾತ್ರ ಚೇಂಜ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಆ ತಾಂಬೂಲನ ಚೇಂಜ್ ಮಾಡಿದ್ದನ್ನು ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಎಲೆ ತಿನ್ನೋರಿದ್ದರೆ ಅದನ್ನು ಕೊಡ್ಬೋದು. ಇಲ್ಲ ಅಂತಂದರೆ ನೀವು ಇದನ್ನು ಗಿಡಕ್ಕೂ ಕೂಡ ಹಾಕಬಹುದು. ಅದ್ರ ಜೊತೆ ಒಂದು ಬ್ಲೌಸ್ ಪೀಸನ್ನು ಇಟ್ಟು ಬಳೆ ಬಿಚ್ಚೋಲೆ ಅಂತ ಎಲ್ಲ ಗಂದಿಗೆ ಅಂಗಡಿಲೂ ಸಿಗುತ್ತೆ, ಈ ಒಂದು ಪಾಕೆಟನ್ನು ಇಡಬೇಕಾಗತ್ತೆ. ಅದ್ರ ಜೊತೆ ಪೂರ್ಣದ ಒಂದು ತೆಂಗಿನಕಾಯಿ, ಅಂದರೆ ಒಡೆದೇ ಇರೋ ಒಂದು ಪೂರ್ತಿಯಾಗಿರೋ ಒಂದು ತೆಂಗಿನಕಾಯನ್ನು ಇಡಬೇಕು. ಹಾಗೆಯೇ ಒಂದು ಕೊಬ್ಬರಿ ಬಟ್ಲು, ಅದ್ರ ಜೊತೆ ಅದರ ಒಳಗಡೆ ಹುರ್ಗಡ್ಲೆಯನ್ನು ಇಡಬೇಕಾಗತ್ತೆ.
ಅದ್ರ ಜೊತೆ ಒಂದು ಬೆಲ್ಲದ ಅಚ್ಚು ಹಾಗೆಯೇ 1 ಡಜನ್ ಬಳೆನ ಇಡಬೇಕಾಗತ್ತೆ. ಯಾವ ಕಲರ್ ಆದರೂ ಪರವಾಗಿಲ್ಲ ಸ್ನೇಹಿತರೆ. 1 ಡಜನ್ ಬಳೆಯನ್ನು ಇಟ್ಟು ಅದ್ರ ಜೊತೆ ಹೂವು ಇಟ್ಟು ಈ ರೀತಿಯಾಗಿ ನೀವು ಅಮ್ಮನ ಬಲಭಾಗದಲ್ಲಿ ಇಡಬೇಕಾಗತ್ತೆ. ಅಮ್ಮನ ಫೋಟೋ ಇಟ್ಟಿರ್ತೀರ, ಫೋಟೋ ಬಲಭಾಗದಲ್ಲಿ ಇಡಬೇಕಾಗತ್ತೆ. ಪ್ರತಿದಿನವೂ ಹೂವು ಮತ್ತು ಹಾಗೆಯೇ ಎಲೆ ಅಡಿಕೆ, ತಾಂಬೂಲ ಮಾತ್ರ, ಹಣ್ಣು ಇದು 3 ಚೇಂಜ್ ಮಾಡಬೇಕಾಗತ್ತೆ. ಇನ್ನು ಇದನ್ನು 9 ದಿನಗಳ ಕಾಲ ಇಟ್ಟು ನಂತರ ನೀವು ಇದನ್ನು ವಾರಾಹಿ ಅಮ್ಮನ ದೇವಸ್ಥಾನಕ್ಕೂ ಕೊಡ್ಬೋದು, ಅಥವಾ ಮನೆ ಹತ್ತಿರ ಇರುವಂಥ ಲಕ್ಷ್ಮೀ ಅಮ್ಮ, ಪಾರ್ವತಿ ಅಮ್ಮ ಯಾವ ದೇವಸ್ಥಾನಕ್ಕಾದರೂ ಅಮ್ಮನವರ ದೇವಸ್ಥಾನಕ್ಕೆ ಕೊಡ್ಬೋದು ಸ್ನೇಹಿತರೆ. ಅಕಸ್ಮಾತ್ ನಾನು 9 ದಿನ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅನ್ನೋರು ನೀವು ಮನೇಲಿ ನಿಮ್ಮ ಮನೆ ಹೆಣ್ಣು ಮಕ್ಳು ಇರ್ತಾರಲ್ಲ ಅವ್ರಿಗೂ ಕೂಡ ನೀವು ಇದನ್ನು ಕೊಡ್ಬೋದು. ಇನ್ನು ನಾನು 9 ದಿನಗಳ ಕಾಲ ಮಾಡೋಕ್ಕಾಗಲ್ಲ, ಪೀರಿಯಡ್ಸ್ ಬಂದುಬಿಡುತ್ತೆ ಅನ್ನೋರು ನೀವು 3 ದಿನ ಕೂಡ ಮಾಡ್ಬೋದು ಪೂಜೆಯನ್ನು, ಅಮ್ಮನ ಪೂಜೆಯನ್ನು, ವಾರಾಹಿ ಅಮ್ಮನ ಪೂಜೆಯನ್ನು 3 ದಿನಗಳ ಕಾಲ ಮಾಡ್ಬೋದು, 5 ದಿನಗಳ ಕಾಲ ಮಾಡ್ಬೋದು, ಇಲ್ಲ ಅಂದರೆ 9 ದಿನಗಳ ಕಾಲ ಪೂರ್ತಿಯಾಗಿ ಮಾಡಬೇಕಾಗತ್ತೆ. ಹೇಳ್ಕೊಡ್ತಾ ಇರುವಂಥ ಈ ಸಾಲದಿಂದ ಮುಕ್ತಿ ಹೊಂದಬೇಕು, ವ್ಯಾಪಾರ ಅಭಿವೃದ್ಧಿಗೆ ಪ್ರತಿದಿನವೂ ಮಾಡ್ಬೋದು ಸ್ನೇಹಿತರೆ. ನೀವು ಈ 9 ದಿನಗಳ ಕಾಲ ಮಾಡ್ತಾ ಹೋಗಿ, ಅಥವಾ 21 ದಿನಗಳಾಗಲಿ 48 ದಿನಗಳಾಗಲಿ ಪ್ರತಿದಿನವೂ ಮಾಡ್ಬೋದು. ಇದಕ್ಕೇನು ತುಂಬಾ ಖರ್ಚಾಗ್ತಾ ಇಲ್ಲ. ಒಂದು ಸ್ವಲ್ಪ ಸಾಸಿವೆ ಇದ್ದರೆ ಸಾಕು. ಅದು ಬಿಳಿ ಸಾಸಿವೆನೇ ಬೇಕು ಅಂತಿಲ್ಲ, ನಾವು ಅಡುಗೆಗೆ ಉಪಯೋಗಿಸುವಂಥ ಆ ಸಾಸಿವೆ ಇದ್ದರೆ ಸಾಕು. ಇದರಿಂದ ನಮ್ಮ ವ್ಯಾಪಾರ ಅಭಿವೃದ್ಧಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಾಗಲಿ, ಅಥವಾ ನಾವು ಸಾಲದಿಂದ ಮುಕ್ತಿ ಹೊಂದೋದಾಗಲಿ, ಅಥವಾ ನಾವು ವ್ಯವಸಾಯ ಮಾಡ್ತಾಯಿದ್ರಿ, ನಮಗೆ ಯಾಕೋ ಬೆಳೆ ಚೆನ್ನಾಗಿ ಬರ್ತಾಯಿಲ್ಲ, ಬೆಳೆ ಬಂದಿದೆ ನಮಗೆ ಅದರಿಂದ ಒಳ್ಳೆ ದುಡ್ಡು ಬರ್ತಾ ಇಲ್ಲ ಅನ್ನೋರು ಕೂಡ ನೀವು ಕೂಡ ಮಾಡ್ಬೋದು. ಏನು ಮಾಡಬೇಕು ಅನ್ನೋದಾದರೆ, ಸಂಜೆ ನೀವು ದೀಪ ಹಚ್ಚೋದಕ್ಕೂ ಮೊದಲು, ಅಂದರೆ ಪೂರ್ತಿಯಾಗಿ ದೇವ್ರ ಮನೇಲಿ ವಾರಾಹಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡೋದಾಗಲಿ, ಪ್ರಸಾದ, ಹೂವು, ಹಣ್ಣು ಹಾಗೆಯೇ ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ನಂತರ ನೀವೇನು ಮಾಡಬೇಕು ಅಂದರೆ, ಒಂದು 5 ಬೆರಳಲ್ಲಿ ಎಷ್ಟು ಸಿಗುತ್ತೆ ನೋಡಿ ಅಷ್ಟು ಸಾಸಿವೆನ ಬಲಗೈಯಲ್ಲಿ ತೊಗೊಂಡು ಎಡಗೈಯಲ್ಲಿ ಹಾಕ್ಕೊಬೇಕಾಗತ್ತೆ. ಎಡಗೈಯಲ್ಲಿ ಹಾಕ್ಕೊಂಡು ನೀವು ಅದನ್ನು ಹೆಬ್ಬೆರಳಿನಿಂದ ನೀವು ಇದನ್ನು ರೊಟೇಟ್ ಮಾಡ್ತಾ ಇರಬೇಕು. ಡೋರಲ್ಲಿ ಆಚೆ ನಿಂತ್ಕೊಂಡು ನೀವು, ಅಂದರೆ ಬಾಗಿಲು ಯಾವ ಕಡೆ ಇದೆ ನೋಡಿ ಅಲ್ಲಿ ಮುಖ ಮಾಡಿಕೊಂಡು ನೀವು ಈ ರೀತಿಯಾಗಿ ಮಾಡಿ ಅದನ್ನೇ ಹಿಂದಕ್ಕೆ ಬಿಸಾಕಬೇಕಾಗತ್ತೆ. ನನ್ನ ಸಾಲಗಳೆಲ್ಲ ತೀರಿದೆ ಅಂತ ಬಿಸಾಕಿ ನೀವು ಮನೆ ಒಳಗಡೆ ಬಂದು ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ವ್ಯಾಪಾರ ಮಾಡುವಂಥವ್ರು ಆದರೆ ವ್ಯಾಪಾರ ಜಾಗದಲ್ಲಿ ಈ ರೀತಿಯಾಗಿ, ಅಂದರೆ ರೋಲಿಂಗ್ ಸೆಟ್ಟರಿಂದ ಈಚೆ ಬಂದು ನಿಮ್ಮ ಅಂಗಡಿಯ ಕಡೆ ಮುಖ ಮಾಡಿ ನೀವು ಇದನ್ನು ಮಾಡಿ ಹಿಂದಕ್ಕೆ ಬಿಸಾಕಿ ನಿಮ್ಮ ಅಂಗಡಿ ಒಳಗಡೆ ಹೋಗಬೇಕಾಗತ್ತೆ. ಇನ್ನು ನೀವು ವ್ಯವಸಾಯ ಮಾಡ್ತೀರಿ ಅನ್ನೋರಾದರೆ ವ್ಯವಸಾಯ ಜಾಗದಲ್ಲೂ ಇದೇ ರೀತಿಯಾಗಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿ ನೋಡಿ, ನಿಮ್ಮ ಸಾಲಗಳೆಲ್ಲ ತೀರಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ. ವಾರಾಹಿ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸು. ನಂತರ ವಾರಾಹಿ ಅಮ್ಮನ ಮಂತ್ರವನ್ನು ಓಂ ಐಂ ಗ್ಲೌಂ ವಾರಾಹಿ ದೇವಿಯೇ ನಮಃ, ಓಂ ಐಂ ಗ್ಲೌಂ ವಾರಾಹಿ ದೇವಿಯೇ ನಮಃ ಅಂತ ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಅಮ್ಮನ ಮಂತ್ರವನ್ನು ಹೇಳ್ತಾ, ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಹೇಳ್ತಾ ಈ ದಿನ ನೀವು ವಾರಾಹಿ ನವರಾತ್ರಿಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ನಾನು ತಿಳಿಸ್ಕೊಡ್ತಾ ಇರೋವಂಥದ್ದು 2ನೇ ದಿನ ಮಾಡಬೇಕಾಗಿರುವಂಥದ್ದು. ಅಂದರೆ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಮೊದಲನೇ ದಿನ ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು 2ನೇ ದಿನ ಅಂದರೆ ನಾಳೆ ಮಾಡುವಂಥದ್ದು ಸ್ನೇಹಿತರೆ. ಇದನ್ನು ಆದರೆ ಸಾಸಿವೆಯಿಂದ ಮಾಡುವಂಥದ್ದು ನೀವು ಇವತ್ತಿಂದನೂ ಶುರು ಮಾಡ್ಬೋದು, ಅಥವಾ ನಾಳೆಯಿಂದನೂ ಶುರು ಮಾಡ್ಬೋದು, ಅಥವಾ ಈ ವಿಡಿಯೋ ಯಾವತ್ತು ಸಿಗುತ್ತೋ ನವರಾತ್ರಿನೇ ಅಲ್ಲ ಅದು ಆದ ನಂತರನೂ ಕೂಡ ನೀವು ಸಾಸಿವೆಯನ್ನು ಕೈಯಲ್ಲಿ ಇಟ್ಕೊಂಡು ನನ್ನ ಸಾಲಗಳೆಲ್ಲ ತೀರಿದೆ ಅಂತ ನೀವು ನಿಮ್ಮ ತಲೆ ಮೇಲಿಂದ ಹಿಂದಕ್ಕೆ ಬಿಸಾಕಿ ನೀವು ನಿಮ್ಮ ಮನೆ ಒಳಗಡೆ ಬರೋದಾಗಲಿ, ಅಥವಾ ವ್ಯಾಪಾರ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ನೀವು ಅಂಗಡಿ ಒಳಗಡೆ ಹೋಗೋದಾಗಲಿ, ನನಗೆ ತೋಟದಲ್ಲಿ ಕೆಲಸ ಮಾಡೋರಾದರೆ ನನಗೆ ಚೆನ್ನಾಗಿ ನಾನು ಹಾಕಿರುವಂಥ ಬೆಳೆ ಬರ್ತಾ ಇದೆ ಅಂದ್ಕೊಂಡು ನೀವು ತೋಟದಲ್ಲಿ ಹೋಗೋದು, ಈ ರೀತಿ ಕೂಡ ಮಾಡ್ಬೋದು. ಇದನ್ನು ಯಾವತ್ತು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ಕಂಟಿನ್ಯೂಸ್ ಆಗಿ ನೀವು ಇದನ್ನು 9 ದಿನ, 21 ದಿನ ಅಥವಾ 52 ದಿನ ಈ ರೀತಿಯಾಗಿ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ, ಸಾಲದಿಂದ ಮುಕ್ತಿ ಹೊಂದ್ತೀರಾ, ಹಾಗೆಯೇ ವ್ಯಾಪಾರ ಅಭಿವೃದ್ಧಿ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನಿಂದ ನೀವು ನವರಾತ್ರಿಯನ್ನು ಆರಂಭ ಮಾಡೋರು ಇವತ್ತಿಂದನೇ ಸಾಸಿವೆಯನ್ನು ಈ ರೀತಿಯಾಗಿ ಮಾಡಿ ಮನೆ ಒಳಗಡೆ ಬಲಗಾಲಿಟ್ಟು ಒಳಗಡೆ ಬಂದು ನೀವು ದೀಪವನ್ನು ಹಚ್ಚಿ ವಾರಾಹಿ ಅಮ್ಮನ ಪೂಜೆಯನ್ನು ಮಾಡ್ಕೊಳ್ಳಿ. ರಹಸ್ಯವಾಗಿ ನಮ್ಮ ಸಾಧನೆಯನ್ನು ಮಾಡ್ಕೊಳ್ಳೋಣ, ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋಣ, ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ
ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮಿಸ್ ಮಾಡಬೇಡಿ. ಆದಷ್ಟು ಎಲ್ಲರಿಗೂ ತುಂಬಾ ಕಷ್ಟ ಇರುತ್ತೆ ಸ್ನೇಹಿತರೆ, ಎಲ್ಲರಿಗೂ ಸಾಲಗಳಿರುತ್ತೆ, ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟ ಇರುತ್ತೆ. ಹಾಗಾಗಿ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು.